ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡೈಟಿಷಿಯನ್ ಆಶುಗೌಡ ಮಾತಾಡ್ತಾ ಇರೋದು. ಇವತ್ತು ಸಿಂಪಲ್ಲಾಗಿ ಈಸಿಯಾಗಿ ರಾಗಿ ಅಂಬಲಿ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಎಲ್ಲರಿಗೂ ಗೊತ್ತು ಹೇಗೆ ಮಾಡಬೇಕು ಅಂತ, ಆದರೆ ಇದು ಬೆನಿಫಿಟ್ ಏನು, ಹಾಗಾಗಿ ಇನ್ನೂ ತುಂಬ ಈಸಿಯಾಗಿ ಹೇಗೆ ಮಾಡ್ಬೋದು ಆ್ಯಂಡ್ ಇದನ್ನ ನ್ಯೂಟ್ರಿಯೆಂಟ್ ಹೇಗೆ ಮಾಡ್ಬೋದು ಅಂತ ನಾನು ನಿಮಗೆ ಕೆಲವೊಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಓಕೆ, ಮೊದಲಿಗೆ ನೀರನ್ನು ನಾನು ಆ್ಯಕ್ಚುಲಿ ಬಿಸಿಗಿಡ್ತಾ ಇದ್ದೀನಿ. ಸೊ ಆದಷ್ಟು 1 ಗ್ಲಾಸ್ ನೀರನ್ನ ನಾನು ತೊಗೋತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು, ಮನೇಲಿ ಎಷ್ಟು ಜನ ಇರ್ತಾರೆ, ಎಕ್ಸಾಂಪಲ್ ಈಗ ಮನೇಲಿ 4 ಜನ ಇದ್ದರೆ 4 ಗ್ಲಾಸ್ ನೀರು ತೊಗೋಬೋದು. ಮನೇಲಿ ಒಬ್ಬರು ಇದ್ದರೆ 1 ಗ್ಲಾಸ್ ತೊಗೋಬೋದು. ಈಗ ಫಸ್ಟ್ ಇದು ನೀರನ್ನ ಚೆನ್ನಾಗಿ ಅದು ಬಿಸಿ ಆಗಬೇಕು, ಇಲ್ಲಾಂದರೆ ಗಂಟಾಗುತ್ತೆ. ಹಾಗಾಗಿ ಅದು ನಾನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಅದ್ರ ಜೊತೆಗೆ ಇವಾಗ ನಾನು ಏನೇನು ಇದಕ್ಕೆ ಹಾಕ್ತಾ ಇದ್ದೀನಿ ಅಂದರೆ, ಈರುಳ್ಳಿ ಲಾಸ್ಟಿಗೆ ಹಾಕ್ಕೊಳ್ಳೋಣ, ಏಕೆಂದರೆ ಅದು ಬಿಸಿ ಆಗಬಾರ್ದು. ಕಂಪ್ಲೀಟ್ಲಿ ನಾವು ಸ್ವಿಚ್ ಆಫ್ ಆದಮೇಲೆ ಸ್ಟವ್ನ ನಾವು ಅದು ಹಾಕೋಬೇಕಾಗುತ್ತೆ. ಸ್ವಲ್ಪ ಶುಂಠಿನ ನಾನು ಜಜ್ಜಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗಾಗಿ ಅದೇನಾಗುತ್ತೆ ಅಂದರೆ ನಮಗೆ ಆ್ಯಂಟಿ ಇನ್ಫ್ಲಮೇಟ್ರಿ ಫ್ಯಾಕ್ಟರಾಗಿ ಯೂಸ್ ಆಗುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಉಪ್ಪು, ಸ್ವಲ್ಪ ಸಾಂಬಾರು ಸೊಪ್ಪು ಇಟ್ಕೊಂಡಿದ್ದೀನಿ. ಹಾಗಾಗಿ ರಾಗಿ ಅಂಬಲಿಗೆ ಖಂಡಿತವಾಗಿ ರಾಗಿ ಬೇಕೇ ಬೇಕು. ಪ್ಯೂರ್ ಆಗಿರೋಂಥ ರಾಗಿ ಹಿಟ್ಟನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ಹೇಗಿದ್ರು ಬಿಸಿ ನೀರು ಕುದೀತಾ ಇದೆ, ಆದರೆ ಬಿಸಿನೀರಿಗೆ ನಾವು ಡೈರೆಕ್ಟಾಗಿ ಮಿಕ್ಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಗಂಟಾಗುತ್ತೆ. ಹಾಗಾಗಿ ನಾವೇನು ಮಾಡಬೇಕು, ರಾಗಿ ಹಿಟ್ಟನ್ನು ತೊಗೊಂಡು ಅದಕ್ಕೆ ತಣ್ಣಗಿರೋವಂಥ ನೀರನ್ನ ನಾವು ಹಾಕೋಬೇಕಾಗುತ್ತೆ. ನಾನಿಲ್ಲಿ 2 ಸ್ಪೂನ್ ರಾಗಿ ಹಿಟ್ಟು ತೊಗೋತಾ ಇದ್ದೀನಿ. ಚಿಕ್ಕ ಸ್ಪೂನಲ್ಲಿ, ತುಂಬ ದೊಡ್ಡದಾಗೂ ತೊಗೋಬೇಡಿ, ಗಟ್ಟಿ ಆದ್ರೂ ಚೆನ್ನಾಗಿರಲ್ಲ ಈ ಬೇಸಿಗೆಗಾಲಕ್ಕೆ. ಆದಷ್ಟು ನಾವು ತಿಳಿಯಾಗಿ ಮಾಡ್ಕೊಳ್ಳೋಣ. ಹಾಗಾಗಿ ನಾನು ಸ್ವಲ್ಪ ನೀರನ್ನ ತೊಗೋತಾ ಇದ್ದೀನಿ. ನಿಮಗೆ ಎಷ್ಟು ಬೇಕಂದರೆ ಅದು ಆದಷ್ಟು ತಿಳಿ ಆಗಬೇಕು. ಕನ್ಸಿಸ್ಟೆನ್ಸಿ ನಾನು ತೋರಿಸ್ತೀನಿ ಎಷ್ಟಾಗಬೇಕು ಅಂತ. ಇದು ಗಂಟಾಗುತ್ತೆ, ನೀವು ಅಷ್ಟೇ ಮಾಡ್ತಾನೇ ಇರಬೇಕು. ಆದಷ್ಟು ಇದನ್ನು ನಿಧಾನಕ್ಕೆ ಕಲಿಸ್ತಾ ಇರಿ. ಕಲಿಸ್ತಾ ನೋಡಿ ನಿಮಗಿನ್ನೂ ಗಂಟಾಗ್ತಾನೇ ಇದೆ. ಸೊ ಸ್ಟಿರ್ ಮಾಡಿ ಸ್ವಲ್ಪ ಆ್ಯಕ್ಚುಲಾಗಿ ಸೊ ಈಗ ಆದಷ್ಟು ನಾವು ಏನಿಲ್ಲ ಅಂದರೆ ಗಂಟಿಲ್ಲ ನೋಡಿ, ಈ ಕನ್ಸಿಸ್ಟೆನ್ಸಿ ಬರಬೇಕು, ಆದಷ್ಟು ತಿಳಿಯಾಗಿರಬೇಕು. ಇದನ್ನು ನಾವೇನು ಮಾಡಬೇಕು ಅಂದರೆ, ಒನ್ಸ್ ನೀರು ಬಾಯ್ಲ್ ಆಗ್ತಾ ಇದೆ ಅಂದಾಗ ಅದಕ್ಕೆ ನಾವು ಶಿಫ್ಟ್ ಮಾಡಬೇಕಾಗತ್ತೆ. ಆಮೇಲೆ ನಿಧಾನ ಕುದಿಯೋಕ್ಕೆ ಬಿಟ್ಬಿಡ್ಬೇಕು ನಾವು. ಆ್ಯಕ್ಚುಲಿ ಒಂದು 5 ನಿಮಿಷ 8 ನಿಮಿಷ ಎಷ್ಟು ನಿಮಿಷ ಚೆನ್ನಾಗಿ ಅದು ಕುದಿಯುತ್ತೆ. ಈಗ ನಾವು ಹಾಲೇ ಕುದಿಸ್ತೀವಿ, ಹಾಗೆಯೇ ನಾವು ಈ ನೀರನ್ನು ಈ ರಾಗಿ ಮಿಕ್ಸ್ ಮಾಡಿ ಕುದಿಸಿದಾಗ ನಿಮಗೆ ಏನಾಗುತ್ತೆ ಅಂದರೆ ಬೆನಿಫಿಟ್ ಜಾಸ್ತಿ ಆಗುತ್ತೆ. ಆ್ಯಂಡ್ ಈ ಬೇಸಿಗೆಗಾಲದಲ್ಲಿ ಬೆಳಿಗ್ಗೆ ಮಾಡಿಟ್ಕೊಂಡು ಅದು ಥಂಡಿ ಆದಮೇಲೆ ಬೆಳಿಗ್ಗೆಯಿಂದ ಐ ಥಿಂಕ್ ಮಧ್ಯಾಹ್ನ ಒಂದು 11 ಗಂಟೆ ಹಂಗೆ ಸ್ನ್ಯಾಕ್ಸಾಗಿ ತೊಗೋಬೋದು, 4 ಗಂಟೆಗೆ ತೊಗೋಬೋದು. ಕೆಲವರಿಗೆ ಡಯಾಬಿಟೀಸ್ ಇದ್ದವ್ರು ಏನು ಮಾಡಿ ಅಂದರೆ, ಆದಷ್ಟು ಊಟ ಆದಮೇಲೆ ತೊಗೋಬೇಡಿ, ಆ್ಯಸ್ ಅ ಸ್ನ್ಯಾಕ್ಸ್ ತೊಗೊಳ್ಳಿ. ಕೆಲವರು ನಾರ್ಮಲಾಗಿ ಹೆಲ್ತಿಯಾಗಿರ್ತೀವಿ, ಅಡಲ್ಟ್ಸ್ ಇದ್ದೀವಿ ಅಂದರೆ ನೀವು ಬೇಕಾ ಊಟದ ಜೊತೆನೂ ತೊಗೋಬೋದು. ಬಟ್ ಕಾರ್ಬೋಹೈಡ್ರೇಟ್ನ ನೀವು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ, ಯಾಕೆಂದರೆ ಇದು ಸಹ ಕಾರ್ಬೋಹೈಡ್ರೇಟ್ ಆಗೇ ಇರುತ್ತೆ. ಯಾರು ದಪ್ಪ ಆಗ್ತಾಯಿಲ್ಲ, ತುಂಬ ಬಾಡಿ ಹೀಟ್ ಇರುತ್ತೆ ಅಲ್ಲ, ಅಂಥವ್ರಿಗೂ ಇದು ತುಂಬ ಒಳ್ಳೆಯದು. ಯಾಕೆಂದರೆ ರಾಗಿ ತಂಪು, ಈ ಒಂದು ಮಿಲ್ಲೆಟ್ಸ್ ಇದೆ ಧಾನ್ಯ. ಹಾಗಾಗಿ ನೀವು ಆ್ಯಕ್ಚುಲಿ ಯಾರಿಗೆ ಬಾಡಿ ತುಂಬ ಹೀಟ್ ಇರುತ್ತೆ ಅವ್ರು ಇದಕ್ಕೆ ಸ್ವಲ್ಪ ಮಜ್ಜಿಗೆನ ಮಿಕ್ಸ್ ಮಾಡಿಕೊಂಡು ತೊಗೊಳ್ಳೋದ್ರಿಂದ ಹೆಲ್ಪ್ ಆಗುತ್ತೆ. ಆದಷ್ಟು ನೀರಾಗಲೇ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ನಾನೀಗ ನಿಧಾನಕ್ಕೆ ಸ್ಟಿರ್ ಮಾಡ್ಕೊಂಡೇ ಹಾಕ್ತಾಯಿದ್ದೀನಿ. ಈಗ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ಹಾಕ್ಕೊಳ್ಳಿ, ಎಲ್ಲದೂ ಹಾಕ್ಕೊಳ್ಳೇಬೇಕಂತ ಇಲ್ಲ. ಸ್ವಲ್ಪ ಜಾಸ್ತಿ ಆದರೆ ನೀವು ಬಿಡಿ. ಇದು ಈ ಥರ ತೆಳುವಾಗೇ ಇರಬೇಕು ಆ್ಯಕ್ಚುಲಾಗಿ. ಆದಷ್ಟು ನಿಮಗೆ ತುಂಬ ಗಟ್ಟಿಯಾದದ್ದು ಮುದ್ದೆ ಆಗಿಬಿಡುತ್ತೆ. ನಿಮಗೆ ಅಂಬಲಿ ಅಂದರೆ ತುಂಬ ತೆಳುವಾಗೇ ಇರಬೇಕು. ಸೊ ಇವಾಗ ಒಂದೇ ಒಂದು ಸ್ವಲ್ಪನೂ ಗಂಟಾಗಿಲ್ಲ, ಆ ಥರ ಆ್ಯಕ್ಚುಲಿ ತುಂಬ ತೆಳುವಾಗಿದೆ. ಇದನ್ನು ಸ್ಟಿರ್ ಮಾಡಬೇಕು ಅನ್ನೋದು ಇಲ್ಲ. ಕೆಲವೊಂದು ಸಲ ನಾವು ಹಾಗೆ ಬಿಸಿ ನೀರಿಗೆ ಹಾಕಿದ್ರೆ ನಿಮಗೇನಾಗುತ್ತೆ, ಮುದ್ದೆ ಆದಂಗೆ ಆಗುತ್ತೆ, ನೀವು ಅದನ್ನು ನಿಂಗೆ ತಿರುಗಿಸ್ತಾನೆ ಇರಬೇಕು. ಬಟ್ ಇದನ್ನು ಹಾಗೆ ಬಿಟ್ಟರು ಅದ್ರ ಪಾಡಿಗೆ ಅದೇ ನಿಮಗೇನಾಗುತ್ತೆ ಅಂದರೆ ಬಾಯ್ಲ್ ಆಗುತ್ತೆ. ಒಂದು 5 ನಿಮಿಷ ಆದಮೇಲೆ ನೀವು ಆಫ್ ಮಾಡಿ ಇನ್ನು ಈರುಳ್ಳಿ ಹಾಕಿದ್ರೆ ರೆಸಿಪಿ ಆಗೋಗುತ್ತೆ. ಇವಾಗ ರಾಗಿ ಕಂಪ್ಲೀಟಾಗಿ ಬಾಯ್ಲ್ ಆಗ್ತಾ ಇದೆ ನೀರಲ್ಲಿ. ಇವಾಗ ಮೇನ್ ಇಂಗ್ರೀಡಿಯೆಂಟ್ ಏನಂದರೆ ಶುಂಠಿ ಹಾಕಬೇಕು ನಾವು. ಸ್ವಲ್ಪ ಹಾಕ್ತಾಯಿದ್ದೀನಿ, ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಎಗೇನ್ ಟೇಸ್ಟ್ ನಿಮಗಿದ್ದಂಗೆ. ಸ್ವಲ್ಪ ಉಪ್ಪು, ಆ್ಯಕ್ಚುಲಾಗಿ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನಾನು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಸ್ಟವ್ ಆಫ್ ಆದಮೇಲೆ ಕೊರಿಯಂಡರ್ ಲೀವ್ಸ್ ಹಾಕ್ಕೊಳ್ಳಿ. ಆಮೇಲೆ ಈರುಳ್ಳಿ ಫೈನಾಗಿ ಆದಷ್ಟು ಚಿಕ್ಕದಾಗಿ ಚಾಪ್ ಮಾಡಿರೋವಂಥ ಈರುಳ್ಳಿ ಹಾಕ್ಕೊಳ್ಳಿ. ಇದು ಬಿಸಿ ಮಾಡುವಾಗ ಹಾಕಬಾರ್ದು, ಏಕೆಂದರೆ ಅವಾಗ ಏನಾಗುತ್ತೆ ಅಂದರೆ ತುಂಬ ಸಾಫ್ಟ್ ಆಗಿಬಿಡುತ್ತೆ, ಅದು ಕ್ರಂಚಿನೆಸ್ ಇರಲ್ಲ. ನಾವು ಅದು ಆಫ್ ಆದಮೇಲೆ ಹಾಕಿದಾಗ ಏನಾಗುತ್ತೆ ಅಂದರೆ ಕ್ರಂಚಿಯಾಗಿರುತ್ತೆ, ನಿಮಗೆ ಕುಡಿಯೋಕ್ಕೂ ಈಸಿ ಆಗುತ್ತೆ. ಥಂಡಿ ಆದಮೇಲೆ ಅದು ಕುಡಿಬೋದು, ಬಿಸಿಯಾಗಿದ್ದಾಗಲಾದರೂ ಕುಡಿಬೋದು. ಇದನ್ನು ನಾವು ಬ್ರೇಕ್ಫಾಸ್ಟ್ ಆಗಿ ರಿಪ್ಲೇಸ್ ಮಾಡ್ಬೋದು ಆ್ಯಸ್ ಅ ಕಾರ್ಬೋಹೈಡ್ರೇಟ್. ಬಟ್ ಏನಾಗುತ್ತೆ ಅಂದರೆ ನಮಗೆ ಇದು ಫುಲ್ ಮೀಲ್ ಅಲ್ಲ, ಕಂಪ್ಲೀಟ್ ಮೀಲ್ ಅಲ್ಲ. ಇದ್ರ ಜೊತೆಗೆ ನೀವು ವೆಜಿಟೇರಿಯನ್ ಆದರೆ ಒಂದು 50 ಗ್ರಾಮ್ ಪನ್ನೀರ್ ಇರ್ಬೋದು, ಅಥವಾ ಮೊಳಕೆ ಕಾಳುಗಳನ್ನು ಇನ್ಕ್ಲೂಡ್ ಮಾಡ್ಕೊಳ್ಳಿ. ನಾನ್ ವೆಜಿಟೇರಿಯನ್ ಆದರೆ ಮೊಟ್ಟೆನ ಇನ್ಕ್ಲೂಡ್ ಮಾಡ್ಕೋಬೋದು. ಬಾಯ್ಲ್ ಮಾಡಿ 1 or 2 ಎಗ್ಸ್ನ ನೀವು ತಿನ್ಬೋದು. ಸೊ ಇವಾಗ ರಾಗಿ ಮಾಲ್ಟ್ ಅಥವಾ ರಾಗಿ ಅಂಬಲಿ ರೆಡಿಯಾಗಿದೆ. ಅದನ್ನು ನಾನು ಗ್ಲಾಸಿಗೆ ಹಾಕೋತಾ ಇದ್ದೀನಿ. ಸೊ ಆಲ್ಮೋಸ್ಟ್ 1 ಗ್ಲಾಸ್ 250 ml ಕುಡಿದ್ರೆ ನಮಗೆ
ಹೊಟ್ಟೆ ತುಂಬ ತುಂಬ್ದಂಗೆ ಆಗುತ್ತೆ. ಅದು ಥಂಡಿ ಮಾಡ್ಕೊಂಡು ಕುಡೀರಿ. ಇದಕ್ಕೆ ಬೇಕು ಅಂದರೆ ನಾವು ಥಂಡಿ ಆದಮೇಲೆ ಮಜ್ಜಿಗೆನ ಹಾಕ್ಕೋಬೋದು, ಇಲ್ಲಾಂದರೆ ಸ್ವಲ್ಪ ಕರ್ಡ್ 1 ಸ್ಪೂನ್ ಹಾಕ್ಕೊಂಡು ನೀವು ಕುಡಿಬೋದು. ಸ್ವಲ್ಪ ಟ್ಯಾಂಗಿ ಫ್ಲೇವರ್ ಅಂದರೆ ಹುಳಿ ಫ್ಲೇವರ್ ಸಿಕ್ಕಿದಾಗ ನಮಗೆ ಒಂದು ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ. ಇದಕ್ಕೆಂದರೆ ಕಂಪ್ಲೀಟ್ಲಿ ಉಪ್ಪಿರುತ್ತೆ ಅಷ್ಟೇ ಅಲ್ವಾ, ನೀವು ಅದನ್ನು ಹಾಕೋಬೋದು. ಬೇಕು ಅಂದರೆ ನೀವು ಹಸಿರು ಮೆಣಸಿಕಾಯಿನೂ ಕಟ್ ಮಾಡಿ ಹಾಕ್ಬೋದು, ಬಟ್ ಆಪ್ಷನಲ್. ಬಟ್ ಇದು ಬಾಡಿಗೆ ತುಂಬ ತಂಪು. ಈ ಬೇಸಿಗೆಗಾಲದಲ್ಲಿ ಕುಡಿದ್ರೆ ನಿಮಗೆ ಕೆಲವರಿಗೆ ತಿನ್ನೋಕ್ಕೆ ಹಿಂಸೆ ಆಗ್ತಾ ಇರುತ್ತೆ, ತಿಂದಿದ್ದ ಜೀರ್ಣನೇ ಆಗಲ್ಲ ಅಂದವರಿಗೆ ಇದು ಬೆಸ್ಟ್. ಕೆಲವರಿಗೆ ಹೊಟ್ಟೆ ಡಿಸ್ಟರ್ಬ್ ಆಗಿರುತ್ತೆ, ಕೆಲವರು ಗ್ಯಾಸ್ಟ್ರಿಕ್ ಇರುತ್ತೆ ಅಂದವರಿಗೂ ಇನ್ನೂ ಬೇಗ ಕ್ವಿಕ್ಕಾಗಿ ಮಾಡ್ಕೋಬೋದು. ಇವೆಲ್ಲ 5 ನಿಮಿಷದ ರೆಸಿಪಿ. 5 ನಿಮಿಷದಲ್ಲಿ ನಿಮಗೆ ತಿಂಡಿನೂ ಆಗುತ್ತೆ. ಆಮೇಲೆ ಯಾರು ಯೂಶ್ವಲಿ IT ಫೀಲ್ಡಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತೀರ, ನಿಮಗೆ ಏನೂ ತಿನ್ನೋಕ್ಕಾಗಲ್ಲ ಸ್ಪೂನ್ ತೊಗೊಂಡು, ಇಂಥವ್ರು ಆ್ಯಕ್ಚುಲಿ ಫ್ಲಾಸ್ಕಿಗೆ ಹಾಕ್ಕೊಂಡು ಕ್ಯಾರಿ ಮಾಡಿ ನೀವು ಎನಿ ಟೈಮ್, ನೀವು ಮೆಟ್ರೋಲ್ಲಿ ಹೋಗ್ತಾ ಇದ್ರು ನೀವು ಬೇಕಾದ್ರೆ ಆ್ಯಕ್ಚುಲಿ ಕುಡಿಬೋದು, ಕಾರಲ್ಲಿ ಹೋಗ್ತಾ ಇದ್ರೆ, ಕ್ಯಾಬಲ್ಲಿ ಹೋಗ್ತಾ ಇದ್ರೆ, ಎನಿ ಟೈಮ್ ನೀವು ಎಲ್ಲಾದ್ರೂ ನೀವು ಒಂದು ಮೀಲ್ ಮಾಡ್ದಂಗೆ ಆಗುತ್ತೆ. ಈಸಿಲಿ ಇದರಲ್ಲಿ 150 to 200 ಕ್ಯಾಲೋರಿ ಇರುತ್ತೆ. ಅಟ್ಲೀಸ್ಟ್ ಬೇಸಿಕ್ ಮೀಲ್ ಅಂದರೆ ಉಪವಾಸ ಇರೋದಕ್ಕಿಂತ ನಾವು ಸ್ಕಿಪ್ ಮಾಡೋದಕ್ಕಿಂತ ಕ್ವಿಕ್ಕಾಗಿ ನಾವು ಬ್ರೇಕ್ಫಾಸ್ಟ್ ಮಾಡ್ಕೋಬೋದು, ಇಲ್ಲಾಂದರೆ ಸ್ನ್ಯಾಕ್ಸ್ ಆಗೂ ತೊಗೋಬೋದು.